ಹೆಮ್ಮೆಯ ಟ್ರ್ಯಾಕ್ಟರ್ ಬ್ರ್ಯಾಂಡ್ ವಾಲ್ಡೋ ಅಂತಾರಾಷ್ಟ್ರೀಯ ಮಾರ್ಕೆಟ್ಗೆ ಲಗ್ಗೆ ಇಟ್ಟ ವಾಲ್ಡೋ ಟ್ರ್ಯಾಕ್ಟರ್. ಕರ್ನಾಟಕದ ಏಕೈಕ ಟ್ರ್ಯಾಕ್ಟರ್ ಬ್ರ್ಯಾಂಡ್ ಆಗಿರೋ ವಾಲ್ಡೋ ಟ್ರ್ಯಾಕ್ಟರ್ ಈಗ ದೇಶದಾದ್ಯಂತ ಮಾರಾಟವಾಗ್ತಾ ಇದ್ದು ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಲಗ್ಗೆ ಇಟ್ಟಿದೆ. ರೈತ ಸ್ನೇಹಿಯಾಗಿರೋ ವಾಲ್ಡೋ ಟ್ರ್ಯಾಕ್ಟರ್ ಇತರೆ ಟ್ರ್ಯಾಕ್ಟರ್ ಬ್ರ್ಯಾಂಡ್ಗಿಂತ ಹೆಚ್ಚು ಭಾರ ಹೊರುವ ಮೂಲಕ ಉತ್ತಮವಾಗಿದೆ ಎಂದು ವಾಲ್ಡೋ ಟ್ರ್ಯಾಕ್ಟರ್ ಕಂಪನಿ ತಿಳಿಸಿದೆ. ಕರ್ನಾಟಕದ ಏಕೈಕ ಟ್ರ್ಯಾಕ್ಟರ್ ಬ್ರ್ಯಾಂಡ್ ಆಗಿ ವಾಲ್ಡೋ ಟ್ರ್ಯಾಕ್ಟರ್ ಹೊರಹೊಮ್ಮಿದ್ದು ಈ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ವಾಲ್ಡೋ ಕಂಪನಿ ವತಿಯಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿತ್ತು. ನಗರದ ಶರೀಫ್ ಪ್ಯಾಲೇಸ್ನಲ್ಲಿ ವಾಲ್ಡೋ ಟ್ರ್ಯಾಕ್ಟರ್ ಕಂಪನಿ ಸುದ್ದಿಗೋಷ್ಠಿಯನ್ನ ಕರೆದಿತ್ತು. ಬೇರೆ ಬ್ರ್ಯಾಂಡ್ ಟ್ರ್ಯಾಕ್ಟರ್ಗಳಿಗಿಂತ ವಾಲ್ಡೋ ಟ್ರ್ಯಾಕ್ಟರ್ ಎಷ್ಟು ಉತ್ತಮ ಅನ್ನೋದನ್ನ ತೋರಿಸಿದ್ರು. ಅಲ್ಲದೆ ಕರ್ನಾಟಕದ ಏಕೈಕ ಟ್ರ್ಯಾಕ್ಟರ್ ಬ್ರ್ಯಾಂಡ್ ಆಗಿ ವಾಲ್ಡೋ ಟ್ರ್ಯಾಕ್ಟರ್ ಆಗಿದೆ ಎಂದು ಮಾಹಿತಿ ಹಂಚಿಕೊಂಡ್ರು. ಇನ್ನು ವಾಲ್ಡೋ ಟ್ರ್ಯಾಕ್ಟರ್ಸ್ ಏಷ್ಯಾದ ನಂಬರ್ 1 ಕ್ಲೇಲೋಸ್ ಇಂಜಿನ್ ನಿಂದ ವಾಲ್ಡೋ ಟ್ರ್ಯಾಕ್ಟರ್ ತಯಾರಾಗಿದೆ. ಇದರಿಂದ 3 ಲೀಟರ್ ಡೀಸೆಲ್ ನಲ್ಲಿ 1 ಗಂಟೆ ಜಮೀನಿನಲ್ಲಿ ಉಳುಮೆ ಮಾಡಬಹುದು ಎಂದು ಮಾಹಿತಿ ನೀಡಿದ್ರು. ಕಳೆದ ವರ್ಷ ದೇಶದಾದ್ಯಂತ 700ಕ್ಕೂ ಅಧಿಕ ಟ್ರ್ಯಾಕ್ಟರ್ ಮಾರಾಟವಾಗಿದ್ದು ಈ ವರ್ಷ 600ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಮಾರಾಟ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಕರ್ನಾಟಕದ ಹೆಮ್ಮೆಯ ಟ್ರ್ಯಾಕ್ಟರ್ ಬ್ರ್ಯಾಂಡ್ ವಾಲ್ಡೋ ದೇಶ ಮಾತ್ರವಲ್ಲದೆ ಈಗ ವಿದೇಶದಲ್ಲೂ ಮಾರಾಟವಾಗಲಿವೆ. ದುಬೈ, ನೇಪಾಳದಲ್ಲಿ ವಾಲ್ಡೋ ಕಂಪನಿಯ ಟ್ರ್ಯಾಕ್ಟರ್ಗೆ ಬೇಡಿಕೆ ಇದ್ದು ಮುಂದಿನ ತಿಂಗಳಿನಿಂದ ಅಲ್ಲಿ ಸೇಲ್ ಮಾಡುತ್ತೇವೆ ಎಂದು ಮಾಹಿತಿ ಹಂಚಿಕೊಂಡ್ರು. ಸರ್ವಿಸ್ ಇಂದು ತಾವೆಲ್ಲ ಕೇಳಿದ್ರಿ. ನಾವು ಇಂಜಿನ್ ಯಾರು ಡೀಲರ್ ಮಾಡ್ತೀವಿ ಆ ಡೀಲರ್ ಹತ್ರ ಒಂದು ಸರ್ವಿಸ್ ಸೆಟಪ್ ಇರುತ್ತೆ. ಟ್ರ್ಯಾಕ್ಟರ್ ಏನಾನ ಇಮಿಡಿಯೇಟ್ಲಿ ಪ್ರಾಬ್ಲಮ್ ಬಂತು ಅಂದರೆ ನಾವೇನು ಮಾಡಿದ್ದೀವಿ ಅಂದರೆ ಫ್ಲೋಟಿಂಗ್ ಒಂದು ಇಂಜಿನು ಒಂದು ಗೇರ್ ಬಾಕ್ಸ್ ಇಕ್ಕಿದ್ದೀವಿ. ಯಾವ ಕಂಪ್ನಿನೂ ಮಾಡಿಲ್ಲ. ಇಮಿಡಿಯೇಟ್ಲಿ ಕಸ್ಟಮರಿಗೆ ಸರ್ವಿಸ್ ಕೊಡ್ತಾ ಇದ್ದೀವಿ. ಈಗ ನಾವು ಏನು ಮಾಡಿದ್ದೀವಿ ಅಂದರೆ ಸರ್ ಸಿಮಿಲಿಯರ್ ಸ್ಪೇರ್ ಪಾರ್ಟ್ಸ್ ಮೇಲೆ ಹೋಗಿದ್ದೀವಿ ಸರ್. ಈಗ ಕರ್ನಾಟಕನಲ್ಲಿ ನಾವು 14 ಡಿಸ್ಟಿಕ್ನಲ್ಲಿ ಕೊಟ್ಟಿದ್ದೀವಿ. 14 ಡೀಲರ್ಸ್ನಲ್ಲಿ ಲಾಸ್ಟ್ ಇಯರ್ ನಾವು 700 ಟ್ರ್ಯಾಕ್ಟರ್ ಸೋಲ್ಡ್ ಮಾಡಿದ್ದೀವಿ ಪ್ಯಾನ್ ಇಂಡಿಯಾನಲ್ಲಿ. ಈಗ ನಮಗೆ ಬ್ಯಾಂಕಿನ ಸಪೋರ್ಟ್ ಇಲ್ಲ. ಅದರಿಂದ ನಮ್ಮ ಟ್ರ್ಯಾಕ್ಟರ್ ಸೇಲ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ. NBFC ಸಪೋರ್ಟ್ ನಮಗೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ಮೀನ್ಸ್ NBFC, HDFC ಆಗ್ಬೋದು, ICIC ಆಗ್ಬೋದು, ಇದು 24 ಅವರ್ಸ್ನಲ್ಲಿ ಡೀಲರ್ ಎಂಡ್ನಲ್ಲಿ ಲೋನ್ ಮಾಡಿಕೊಡ್ತಾ ಇದ್ದಾರೆ ಬೇರೆ ಕಂಪ್ನೀಸ್ ಎಲ್ಲ ಟ್ರ್ಯಾಕ್ಟರ್ಸಿಗೆ. ನಮ್ಮ ಕಂಪ್ನಿ ನ್ಯಾಷನಲೈಸ್ ಮಾಡ್ತಾ ಇದ್ದಾರೆ ಸರ್. ನಮಗೆ ನ್ಯಾಷನಲೈಸ್ನಲ್ಲಿ ಏನಿದೆ ಅಂದರೆ ಒಂದು ಫೈಲ್ ಫಿನಿಷ್ ಮಾಡೋಕ್ಕೆ ನಮಗೆ 1.5 ಮಂತ್ ಆಗ್ತಾ ಇದೆ. NBFC ಫೈನಾನ್ಸ್ನಲ್ಲಿ 24 ಅವರ್ಸ್ನಲ್ಲಿ ಫೈಲ್ ಕ್ಲೋಸ್ ಮಾಡಿಕೊಡ್ತಾ ಇದ್ದಾರೆ. ಇನ್ನು ವಾಲ್ಡೋ ಟ್ರ್ಯಾಕ್ಟರ್ಸ್ ಡೈರೆಕ್ಟರ್ ಉಬೇದ್ ಉಲ್ಲಾ ಮಾತನಾಡಿ, ವಾಲ್ಡೋ ಟ್ರ್ಯಾಕ್ಟರ್ ಕರ್ನಾಟಕದ ಕಂಪನಿಯಾಗಿದ್ದು ವಿದೇಶಗಳಲ್ಲಿಯೂ ಕೂಡ ಹೆಸರು ಮಾಡುತ್ತಿದೆ. ಇದರ ಉತ್ಪಾದನಾ ಘಟಕವು ಕರ್ನಾಟಕದಲ್ಲಿ ಇದ್ದು ಇದೊಂದು ಕರ್ನಾಟಕದ ಹೆಮ್ಮೆ ಬ್ರ್ಯಾಂಡ್ ಆಗಿದೆ. ನಮ್ಮ ಟ್ರ್ಯಾಕ್ಟರ್ ಖರೀದಿಸುವ ರೈತರಿಗೆ ನಮ್ಮ ಕಂಪನಿಯಿಂದ ಸಬ್ಸಿಡಿ ಹಾಗೂ ಉತ್ತಮ ಬೆಲೆಗೆ ಟ್ರ್ಯಾಕ್ಟರ್ ನೀಡಲಾಗುತ್ತದೆ. ಇದರ ಜೊತೆಗೆ ನಮಗೆ ಫೈನಾನ್ಸ್ ಕಂಪನಿಯ ಸಹಯೋಗ ಬೇಕಿದ್ದು NBFC ಕಂಪನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಮ ಟ್ರ್ಯಾಕ್ಟರ್ಗಳು ಇನ್ನು ಹೆಚ್ಚು ಮಾರಾಟವಾಗುತ್ತದೆ ಹಾಗೂ ಕರ್ನಾಟಕದ ಬ್ರ್ಯಾಂಡ್ ಬೆಳೆಯುತ್ತದೆ ಎಂದು ಮಾಹಿತಿ ಹಂಚಿಕೊಂಡ್ರು. ಇದು ನಮ್ಮ ಕರ್ನಾಟಕ ಟ್ರ್ಯಾಕ್ಟರ್ ಅಂತ ಮಾಡಿದ್ರಿಂದ ನಾವು ರೈತರಿಗೆ ಒಳ್ಳೇದಾಗಲಿ. ಈಗ ಯಾವ ಕರ್ನಾಟಕದಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಇರಲಿಲ್ಲ. ನಾವು ಇದಕ್ಕೆ R&D ಮಾಡ್ಕೊಂಡು 2017ಇಂದ ನಾವು R&D ಮಾಡ್ಕೊಂಡು ಬಂದ್ವಿ. ಮಾಡಿ 22ಗೆ ಟ್ರ್ಯಾಕ್ಟರ್ ಮಾಡಿದ್ದೀವಿ. ಒಳ್ಳೆ ಪ್ರಾಡಕ್ಟಿಂದ ಬಂದಿದ್ದೀವಿ. ನಮಗೆ ರೈತರಿಗೂ ಒಳ್ಳೇದಾಗಬೇಕು, ನಮ್ಮ ಡೀಲರ್ಗೂ ಒಳ್ಳೇದಾಗಬೇಕು ಅಂತ ನಾವು ಈ ಟ್ರ್ಯಾಕ್ಟರ್ ಮಾಡಿದ್ದೀವಿ ಸರ್. ಟ್ರ್ಯಾಕ್ಟರ್ನಲ್ಲಿ ಎಲ್ಲ ಕಂಪ್ನಿ ಟ್ರ್ಯಾಕ್ಟರ್ ಸೇಮ್ ಇರುತ್ತೆ ಸರ್. ಯಾವುದೇ ನಮ್ಮದೇ ಆಗಲಿ ಬೇರೆಯವ್ರ ಟ್ರ್ಯಾಕ್ಟರ್ನಲ್ಲಿ. ಅದರಲ್ಲಿ ನಾವೇನು ಮಾಡಿದ್ದೀವಿ, ಇಂಜಿನಿಂದ ಸ್ಪೆಷಲಿ ಕಿರ್ಲೋಸ್ಕರ್ ಇಂಜಿನಿಂದ ಕೊಟ್ಟಿದ್ದೀವಿ. ಇದಕ್ಕೆ 20 ಇಯರ್ಸ್ ಆದರೂ ಲೈಫ್ ಇರುತ್ತೆ. ಈ ಇಂಜಿನ್ ಬೇರೆ ಕಂಪ್ನಿನಲ್ಲಿ ಯಾರೂ ಮಾಡಿಲ್ಲ. ನಾವು ಇದಕ್ಕೆ ಮಾಡಿ ಕಸ್ಟಮರ್ಸಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ. ಲಾಸ್ಟ್ ಇಯರ್ ನಾವು 700 ಟ್ರ್ಯಾಕ್ಟರ್ ಸೇಲ್ ಮಾಡಿದ್ವಿ. ದಿಸ್ ಇಯರ್ ನಮ್ಮದು 1600 ಟ್ರ್ಯಾಕ್ಟರ್ ಪ್ಲ್ಯಾನ್ ತೊಗೊಂಡಿದ್ದೀವಿ. ಇಂಟರ್ನ್ಯಾಷನಲ್ನಲ್ಲಿ ನಾವು 3 ಕಂಟ್ರಿಗೆ ನಾವು ಮಾಡಿದ್ವಿ. 3 ಕಂಟ್ರಿಯಿಂದ ನಮಗೆ ನಿಯರ್ ಅಬೌಟ್ 500 ಟ್ರ್ಯಾಕ್ಟರ್ಸು ಆರ್ಡ್ರ್ ಸಿಕ್ಕಿದೆ ಸರ್. ಹೌದು ಸರ್, ನಮಗೆ ಹೆಮ್ಮೆ. ಯಾಕೆಂದರೆ ನಾವು ಪ್ರಾಡಕ್ಟ್ ಮಾಡಿರೋದ್ರಿಂದ ನಮಗೆ ಈ ಪ್ರಾಡಕ್ಟ್ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇಟ್ಕೊಂಡು ಕಸ್ಟಮರ್ ಎಂಡಿಗೆ ಕೊಟ್ಟಿದ್ವಿ. ಅಲ್ಲಿಂದ ನಮ್ಗೆ ಔಟ್ಪುಟ್ಟು ಒಳ್ಳೆ ಔಟ್ಪುಟ್ ಬಂತು. ನಾವು ಫಸ್ಟ್ ಒಂದು ಪೈಲಟ್ ಅಂತ ಟ್ರ್ಯಾಕ್ಟರ್ ಮಾಡಿ 100 ಟ್ರ್ಯಾಕ್ಟರ್ಸ್ ಡಿಫ್ರೆಂಟ್ ಪ್ಲೇಸ್ನಲ್ಲಿ ಕೊಟ್ವಿ ನಾವು. ಅಲ್ಲಿಂದ ನಮ್ಗೆ ಔಟ್ಪುಟ್ ಏನು ಬಂತು ಅಂದರೆ ಔಟ್ ಆಫ್ ವ್ಯಾರಂಟಿ ಬಂತು. 2 ಇಯರ್ಸ್ ವ್ಯಾರಂಟಿ ಕೊಟ್ಟಿದ್ವಿ ನಾವು. 5 ಇಯರ್ಸಿಗೆ ಬಂತು ಆ ವ್ಯಾರಂಟಿ ನಮ್ಮದು.
ಆ 5 ಇಯರ್ಸ್ ಬರೋದ್ರಿಂದ ನಾವು ತಿರ್ಗಾ 2 ಇಯರ್ಸ್ ಇತ್ತು 5 ಇಯರ್ಸಿಗೆ ಎಕ್ಸ್ಟೆಂಡ್ ಮಾಡಿದ್ವಿ. ಈಗ 4500 ಅವರ್ಸ್ ಓಡಿದೆ ನಮ್ಮದು. ಈಗ 5000 ಅವರ್ಸ್ ಆದಮೇಲೆ ತಿರ್ಗಾ ನಾವು ಎಕ್ಸ್ಟೆಂಡ್ ಮಾಡೋ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಕಸ್ಟಮರಿಗೆ. ಕರ್ನಾಟಕದ ಏಕೈಕ ಟ್ರ್ಯಾಕ್ಟರ್ ಬ್ರ್ಯಾಂಡ್ ವಾಲ್ಡೋ ಆಗಿದ್ದು ರೈತರಿಗೆ ಅತ್ಯಾಕರ್ಷಕ ಬೆಲೆಯಲ್ಲಿ ಮಾರಾಟವಾಗ್ತಿದ್ದು ರೈತಪರ ಟ್ರ್ಯಾಕ್ಟರ್ ಆಗಿ ಹೊರಹೊಮ್ಮುತ್ತಿದೆ. ರೈತರು ಈ ಆಫರ್ ಅನ್ನು ಸದುಪಯೋಗ ಪಡೆದುಕೊಳ್ಳಬಹುದಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.